ಅಕ್ಷಯ ತೃತೀಯದಂದು ನಿಮ್ಮ ರಾಶಿಗನುಗುಣವಾಗಿ ಈ ವಸ್ತು ಖರೀದಿಸಿ ಮತ್ತು ಈ ವಸ್ತುವನ್ನು ದಾನ ಮಾಡಿದರೆ ಬದುಕು ಬಂಗಾರ. 2024 ಅಕ್ಷಯ ತೃತೀಯವನ್ನು ಮೇ 10ರಂದು ಆಚರಿಸಲಾಗುವುದು. ಈ ದಿನ ಚಿನ್ನ, ವಾಹನಗಳು, ಗ್ಯಾಜೆಟ್ಗಳಲ್ಲದೆ ಕೆಲವು ವಿಶೇಷ ವಸ್ತುಗಳನ್ನು ಸಹ ಖರೀದಿಸಬಹುದು. ಇದು ಲಕ್ಷ್ಮೀ ದೇವಿಯ ಸಂತೋಷಪಡಿಸುತ್ತದೆ. ರಾಶಿ ಚಿಹ್ನೆಯ ಪ್ರಕಾರ ಅಕ್ಷಯ ತೃತೀಯದಂದು ಏನನ್ನು ಖರೀದಿಸಬೇಕು? ಅಕ್ಷಯ ತೃತೀಯ ಹಬ್ಬವು ಅದೃಷ್ಟವನ್ನು ರೂಪಿಸುವ ಅದೃಷ್ಟದ ಸಂದರ್ಭವಾಗಿದೆ. ಹಾಗಾಗಿ ಈ ವಿಶೇಷ ದಿನದಂದು ನಿಮ್ಮ ರಾಶಿಗನುಗುಣವಾಗಿ ಯಾವ ವಸ್ತುವನ್ನು ದಾನ ಮಾಡಿದರೆ ಜೀವನ ಸುಖಮಯವಾಗಲಿದೆ. ಅಕ್ಷಯ ತೃತೀಯ ತುಂಬ ಮಂಗಳಕರವಾದ ದಿನವಾಗಿದೆ. ಈ ದಿನ ಖರೀದಿಸಿದ ವಸ್ತುವು ಶಾಶ್ವತ ಪ್ರಯೋಜನಗಳನ್ನು ನೀಡುತ್ತದೆ ಮತ್ತು ಸಮೃದ್ಧಿ ನಿಲ್ಲಿಸುತ್ತದೆ ಎಂದು ಹೇಳಲಾಗುತ್ತದೆ. ಈ ದಿನ ಚಿನ್ನ ಅಥವಾ ಬೆಳ್ಳಿಯಿಂದ ತಯಾರಿಸಿದ ಆಭರಣಗಳನ್ನು ತೆಗೆದುಕೊಂಡು ಮನೆಗೆ ಲಕ್ಷ್ಮಿ ಬರುತ್ತಾಳೆ ಎಂಬ ನಂಬಿಕೆ ಇದೆ. ಅಕ್ಷಯ ತೃತೀಯದಂದು ಖರೀದಿಸುವ ಮೂಲಕ ಹೆಚ್ಚಿನ ಶುಭ ಫಲಿತಾಂಶಗಳನ್ನು ಪಡೆಯಬಹುದಾದ ಕೆಲವು ವಿಷಯಗಳಿವೆ. ಅಕ್ಷಯ ತೃತೀಯಂದು ರಾಶಿ ಚಿಹ್ನೆಯ ಪ್ರಕಾರ ನೀವು ಏನನ್ನು ಖರೀದಿಸಬಹುದು ಎಂದು ತಿಳಿಯಿರಿ. ಅಕ್ಷಯ ತೃತೀಯ ದಿನವು ಬಹಳ ಶುಭ ದಿನವಾಗಿದೆ. ಈ ದಿನದಂದು ಮಹಿಳೆಯರು ಒಂದೆಡೆ ಲಕ್ಷ್ಮಿಯ ರೂಪದಲ್ಲಿ ಚಿನ್ನ, ಲೋಹ ಮುಂತಾದ ವಸ್ತುಗಳನ್ನು ಖರೀದಿಸುತ್ತಾರೆ ಮತ್ತು ಈ ಹಬ್ಬದಂದು ಕುಟುಂಬದ ಸಮೃದ್ಧಿಗಾಗಿ ಪ್ರಾಚೀನ ಪದ್ಧತಿಗಳ ಪ್ರಕಾರ ಮನೆಯಲ್ಲಿ ಸಂಗ್ರಹಿಸುತ್ತಾರೆ. ಮತ್ತೊಂದೆಡೆ ದಾನ ಕಾರ್ಯಗಳ ಮೂಲಕ ಎಲ್ಲರೂ ಸಂತೋಷ ಮತ್ತು ಸಮೃದ್ಧಿಯನ್ನು ಹೊಂದಬೇಕು ಎಂದು ಬಯಸುತ್ತಾರೆ. ಅಕ್ಷಯ ತೃತೀಯದ ದಿನದಂದು ನೀರು ತುಂಬಿದ ಪಾತ್ರೆ, ಛತ್ರಿ ಮತ್ತು ಫ್ಯಾನ್ಗಳನ್ನು ಸಂಪ್ರದಾಯದ ಪ್ರಕಾರ ದಾನ ಮಾಡಲಾಗುತ್ತದೆ. ಈ ದಿನದಂದು ಬಾರ್ಲಿ ಮತ್ತು ಅಕ್ಕಿಯನ್ನು ವಿಶೇಷವಾಗಿ ದಾನ ಮಾಡಲಾಗುತ್ತದೆ. ಅಕ್ಷಯ ತೃತೀಯವು ಚಂದ್ರನೊಂದಿಗೆ ಸಂಪರ್ಕ ಹೊಂದಿರುವುದರಿಂದ ಈ ದಿನದಂದು ಮೊದಲು ಪಿತೃಕರ್ಮವನ್ನು ಮಾಡಲು ಹೇಳಲಾಗುತ್ತದೆ. ಈ ದಿನ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಬೇಕು ಅಥವಾ ಸ್ನಾನ ಮಾಡುವಾಗ ತೀರ್ಥ ಜಲ ಮತ್ತು ಅಕ್ಷತೆಯನ್ನು ನೀರಿನಲ್ಲಿ ಸೇರಿಸಬೇಕು. ಹಿಂದಿನ ಪಾಪಕರ್ಮಗಳನ್ನು ದಾನದಿಂದ ತೆಗೆದುಹಾಕಬಹುದು. ಹಾಗಾಗಿ ಜನರು ಈ ಹಬ್ಬದ ಸಂದರ್ಭದಲ್ಲಿ ತಮ್ಮ ರಾಶಿ ಪ್ರಕಾರ ದಾನ ಮಾಡಿದರೆ ಅದರ ಪ್ರಾಮುಖ್ಯತೆ ಅನೇಕ ಪಟ್ಟು ಹೆಚ್ಚಾಗಲಿದೆ. ಜೊತೆಗೆ ಗ್ರಹಗಳಿಗೆ ಸಂಬಂಧಿಸಿದ ಅಶುಭ ಪರಿಣಾಮವು ಕಡಿಮೆಯಾಗುತ್ತದೆ. ಯಾವ ರಾಶಿಯವರು ಏನನ್ನು ದಾನ ಮಾಡಬೇಕು ಮತ್ತು ಏನನ್ನು ಖರೀದಿ ಮಾಡಬೇಕು ಎಂದು ಇಲ್ಲಿ ತಿಳಿಯೋಣ. ಮೇಷರಾಶಿ. ಈ ರಾಶಿಯವರು ಬಾರ್ಲಿ ಅಥವಾ ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳನ್ನು ಮತ್ತು ಗೋಧಿಯನ್ನು ಸಾಧ್ಯವಾದಷ್ಟು ದಾನ ಮಾಡಿ. ಅಕ್ಷಯ ತೃತೀಯ ದಿನದಂದು ಮೇಷರಾಶಿಗೆ ಸೇರಿದ ಜನರು ಬಾರ್ಲಿ, ಚಿನ್ನ, ತಾಮ್ರದ ಪಾತ್ರೆ ಅಥವಾ ತಾಮ್ರದಿಂದ ಮಾಡಿದ ಪಾತ್ರೆಗಳನ್ನು, ಕೆಂಪು ಉದ್ದಿನ ಬೇಳೆಯನ್ನು ಖರೀದಿಸಬೇಕು ಎನ್ನಲಾಗುವುದು. ಇದನ್ನು ಖರೀದಿ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ದೊಡ್ಡ ಬೆಳವಣಿಗೆ ಆಗುತ್ತದೆ ಹಾಗೂ ನೀವು ಅದೃಷ್ಟವನ್ನು ಪಡೆಯುತ್ತೀರಿ. ಇದಲ್ಲದೆ ನೀವು ಸಹಾಯಕ್ಕೆ ಸಂಬಂಧಿಸಿದ ವಸ್ತುಗಳನ್ನು ಸಹ ಖರೀದಿ ಮಾಡಬಹುದು. ಇವುಗಳನ್ನು ಈ ದಿನ ಖರೀದಿಸುವುದರಿಂದ ನಿಮಗೆ ಒಳಿತಾಗುವುದು. ವೃಷಭ ರಾಶಿ. ಇವರು ಬೇಸಿಗೆಯ ಕಾಲದ ಹಣ್ಣುಗಳು, ನೀರು ತುಂಬಿದ ಪಾತ್ರೆ ಮತ್ತು ಹಾಲನ್ನು ದಾನ ಮಾಡಿ. ವೃಷಭ ರಾಶಿಯವರು ಅಕ್ಷಯ ತೃತೀಯದಂದು ಅಕ್ಕಿ, ಬೆಳ್ಳಿ, ರಾಗಿ, ಕವಡೆಯನ್ನು ಖರೀದಿಸಬೇಕು. ಅಕ್ಷಯ ತೃತೀಯದಂದು ಈ ವಸ್ತುಗಳನ್ನು ಮನೆಗೆ ತರುವುದರಿಂದ ನಿಮಗೆ ಶುಭವಾಗಲಿದೆ. ಮಿಥುನ ರಾಶಿ. ಮಿಥುನ ರಾಶಿಯವರು ಈ ದಿನದಂದು ಸೌತೆಕಾಯಿ, ಬಾರ್ಲಿ ಮತ್ತು ಹೆಸರು ಬೇಳೆಯನ್ನು ದಾನ ಮಾಡಿ. ಅಕ್ಷಯ ತೃತೀಯದಂದು ಮಿಥುನ ರಾಶಿಯವರು ಹಸಿರು ಬಟ್ಟೆಗಳನ್ನು ಖರೀದಿಸಬಹುದು. 1 ಗ್ರಾಂ ಅರಿಶಿನವನ್ನು ಖರೀದಿಸಬೇಕು. ಅದಕ್ಕಿಂತ ಜಾಸ್ತಿ ಅರಿಶಿನವನ್ನು ಖರೀದಿ ಮಾಡಬಾರದು ಎನ್ನಲಾಗುವುದು. ಅಲ್ಲದೆ ಇದು ನಿಮ್ಮ ಅದೃಷ್ಟವನ್ನು ಸುಧಾರಿಸುತ್ತದೆ. ನಿಮಗೆ ಆರ್ಥಿಕವಾಗಿ ಸಹ ಲಾಭ ನೀಡುತ್ತದೆ. ಇದು ಮಿಥುನ ರಾಶಿಗೆ ಸೇರಿದ ಜನರ ಅದೃಷ್ಟವನ್ನು ಹೆಚ್ಚಿಸುತ್ತದೆ. ಕಟಕ ರಾಶಿ. ಈ ರಾಶಿಯವರು ನೀರು ತುಂಬಿದ ಮಡಕೆ, ಹಾಲು ಮತ್ತು ಸಕ್ಕರೆಯನ್ನು ದಾನ ಮಾಡಿ. ಅಕ್ಷಯ ತೃತೀಯ ದಿನದಂದು ಕರ್ಕಾಟಕ ರಾಶಿಯವರು ಗೋಮತಿ ಚಕ್ರ, ಬೆಳ್ಳಿ, ಬಿಳಿ ಎಳ್ಳು ಅಥವಾ ಬಟ್ಟೆಗಳನ್ನು ಖರೀದಿ ಮಾಡಬೇಕು ಎನ್ನಲಾಗುವುದು. ಈ ರಾಶಿಯನ್ನ ಚಂದ್ರ ಆಳುತ್ತಾನೆ. ಚಂದ್ರನಿಗೆ ಬಿಳಿ ವಸ್ತುಗಳನ್ನು ಶ್ರೇಷ್ಠ ಎನ್ನಲಾಗುವುದು. ಈ ಬಣ್ಣದ ಬಟ್ಟೆಗಳು ಖರೀದಿ ಮಾಡಿದರೆ ಒಳ್ಳೆಯ ಫಲಗಳು ಸಿಗುತ್ತದೆ. ಹಾಗಾಗಿ ಈ ಶುಭ ದಿನದಂದು ತಪ್ಪದೆ ಇವುಗಳನ್ನು ಖರೀದಿಸಿ. ಸಿಂಹರಾಶಿ.
ಅಕ್ಷಯ ತೃತೀಯದಂದು ನೀವು ಸಾಧ್ಯವಾದಷ್ಟು ಬಾರ್ಲಿ ಮತ್ತು ಗೋಧಿಯನ್ನ ದಾನ ಮಾಡಿ. ಅಕ್ಷಯ ತೃತೀಯದ ದಿನದಂದು ಸಿಂಹ ರಾಶಿಯ ಜನರು ಯಾವುದೇ ತಾಮ್ರದ ವಸ್ತುವನ್ನು ಖರೀದಿಸಬಹುದು. ಶ್ರೀಯಂತ್ರವನ್ನು ಖರೀದಿಸುವುದು ಸಹ ಶುಭವಾಗಿರುತ್ತದೆ. ಅಕ್ಷಯ ತೃತೀಯ ದಿನದಂದು ತಪ್ಪದೆ ತಾಮ್ರದ ಸೂರ್ಯನನ್ನ ಖರೀದಿ ಮಾಡಬಹುದು. ಅದರ ಜೊತೆಗೆ ಅಕ್ಷಯ ತೃತೀಯ ದಿನದಂದು ಉದ್ದಿನ ಬೇಳೆ ಖರೀದಿಸುವುದು ಶುಭ ಎನ್ನಲಾಗುತ್ತದೆ. ಇದರಿಂದಾಗಿ ಲಕ್ಷ್ಮಿ ಮನೆಯಲ್ಲಿ ಶಾಶ್ವತವಾಗಿ ವಾಸಿಸುತ್ತಾಳೆ ಎಂದು ಹೇಳಲಾಗುತ್ತದೆ. ಕನ್ಯಾ ರಾಶಿ. ಈ ಶುಭ ದಿನದಂದು ನೀವು ಸೌತೆಕಾಯಿ ಮತ್ತು ಕಲ್ಲಂಗಡಿ ಹಣ್ಣನ್ನು ದಾನ ಮಾಡಿ. ಕನ್ಯಾ ರಾಶಿಗೆ ಸೇರಿದ ಜನರು ಅಕ್ಷಯ ತೃತೀಯದಂದು ತುಳಸಿ ಗಿಡವನ್ನು ಮನೆಗೆ ತರಬೇಕು. ಈ ಅಕ್ಷಯ ತೃತೀಯದಂದು ನೀವು ತುಳಸಿ ಗಿಡವನ್ನು ಮನೆಗೆ ತಂದರೆ ನಿಮ್ಮ ಹಣಕಾಸಿನ ತೊಂದರೆಗಳು ದೂರ ಉಳಿಯುತ್ತವೆ. ನಿಮ್ಮ ರಾಶಿಯಲ್ಲಿ ಜನಿಸಿದವರು ಹಳದಿ ಅಕ್ಕಿ ಅಥವಾ ಬಾಳೆಹಣ್ಣುಗಳನ್ನು ಅಕ್ಷಯ ತೃತೀಯದಂದು ಖರೀದಿ ಮಾಡಬೇಕು ಎನ್ನಲಾಗುತ್ತದೆ. ಅಲ್ಲದೆ ತಪ್ಪದೆ ಈ ದಿನ ಅದನ್ನು ತಿನ್ನಬೇಕು. ಇದರಿಂದ ಪುಣ್ಯ ಹೆಚ್ಚಾಗುತ್ತದೆ. ತುಲಾರಾಶಿ. ಕಾರ್ಮಿಕರಿಗೆ ಅಥವಾ ದಾರಿ ಹೋಕರಿಗೆ ಈ ದಿನ ನೀರು ಅಥವಾ ಜ್ಯೂಸ್ ನೀಡಿ. ಅಕ್ಷಯ ತೃತೀಯ ದಿನ ಶುಭ ದಿನದಂದು ತುಲಾರಾಶಿಯವರು ಶಂಖ, ಗ್ಯಾಜೆಟ್ಗಳು, ಚಿನ್ನವನ್ನು ಖರೀದಿಸುವುದು ನಿಮಗೆ ಶುಭವನ್ನುಂಟು ಮಾಡಲಿದೆ. ಈ ರಾಶಿಯ ಜನರು ಬೆಲ್ಲ ಅಥವಾ ನೀರನ್ನು ಖರೀದಿಸುವುದು ಮಂಗಳಕರವಾಗಿದೆ. ಕಲಾಕೃತಿಗಳು, ಫ್ಯಾಷನ್ ಪರಿಕರಗಳು ಅಥವಾ ಅವರ ಅಲಂಕಾರ ಮತ್ತು ಜೀವನ ಶೈಲಿಗೆ ಸಂಬಂಧಿಸಿದ ವಸ್ತುಗಳನ್ನು ಖರೀದಿಸಿ. ಹಾಗಾಗಿ ನೀವು ತುಲಾ ರಾಶಿಯವರಾಗಿದ್ದರೆ ತಪ್ಪದೆ ಈ ವಸ್ತುಗಳನ್ನು ಖರೀದಿಸಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರು ಈ ದಿನ ಬಡವರಿಗೆ ಛತ್ರಿ, ಫ್ಯಾನ್, ಹಣ್ಣುಗಳನ್ನು ದಾನ ಮಾಡಿ. ನೀವು ವೃಶ್ಚಿಕ ರಾಶಿಗೆ ಸೇರಿಯವರಾಗಿದ್ದರೆ ಅಕ್ಷಯ ತೃತೀಯ ದಿನ ನೀವು ಬೆಲ್ಲ, ಚಿನ್ನ, ಬಾರ್ಲಿಯನ್ನು ಖರೀದಿಸಿ ಹಾಗೂ ಅಕ್ಕಿ ಅಥವಾ ಸಕ್ಕರೆಯನ್ನು ಖರೀದಿಸಬಹುದು. ಇದು ನಿಮ್ಮ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಇದರ ಜೊತೆಗೆ ನೀವು ಆಧ್ಯಾತ್ಮಿಕ ಪುಸ್ತಕಗಳನ್ನು ಸಹ ಮನೆಗೆ ತಂದರೆ ಉತ್ತಮ ಎನ್ನಲಾಗುವುದು. ನಿಮ್ಮ ಸಂಪತ್ತು ಬಹಳಷ್ಟು ಹೆಚ್ಚಾಗಲಿದೆ. ಜೊತೆಗೆ ನಿಮ್ಮ ಮನೆ ಯಾವಾಗಲೂ ಹಣದಿಂದ ತುಂಬಿರುತ್ತದೆ. ಧನಸ್ಸು ರಾಶಿ. ಈ ದಿನ ನೀವು ಕಡಲೆ ಹಿಟ್ಟಿನಿಂದ ತಯಾರಿಸಿದ ಉತ್ಪನ್ನಗಳನ್ನು, ಕಡಲೆಬೇಳೆ, ಕಾಲೋಚಿತ ಹಣ್ಣುಗಳು ಅಥವಾ ಬಾರ್ಲಿಯನ್ನು ದಾನ ಮಾಡಿ. ಅಕ್ಷಯ ತೃತೀಯದಂದು ಧನು ರಾಶಿಗೆ ಸೇರಿದ ಜನರು ಹಿತ್ತಾಳೆ ಅಥವಾ ಹಿತ್ತಾಳೆಯಿಂದ ತಯಾರಿಸಿದ ಪಾತ್ರೆಗಳು, ಶ್ರೀಕೃಷ್ಣನ ಮೂರ್ತಿಯನ್ನು ಮನೆಗೆ ತರಬೇಕು. ಹೀಗೆ ಮಾಡುವುದರಿಂದ ನಿಮ್ಮ ಸಂತೋಷ ಮತ್ತು ಸಮೃದ್ಧಿ ಹೆಚ್ಚಾಗುತ್ತದೆ. ಈ ಧನಸ್ಸು ರಾಶಿಯವರಿಗೆ ಅಕ್ಷಯ ತೃತೀಯದಂದು ಬೆಂಡೆಕಾಯಿ ಖರೀದಿಸುವುದು ಅದೃಷ್ಟ ಎನ್ನಲಾಗುವುದು. ನೀವು ಬೆಂಡೆಕಾಯಿಯನ್ನ ಖರೀದಿ ಮಾಡುವುದರಿಂದ ನಿಮಗೆ ಪುಣ್ಯ ಹಾಗೂ ಅದೃಷ್ಟ ಬರುತ್ತದೆ ಎನ್ನುವ ನಂಬಿಕೆ ಇದೆ. ಮಕರ ಮತ್ತು ಕುಂಭರಾಶಿ. ಮಕರ ರಾಶಿಯವರು ನೀರು, ಹಾಲು ಮತ್ತು ಸಿಹಿ ಆಹಾರಗಳಿಂದ ತುಂಬಿದ ಮಡಕೆಯನ್ನು ದಾನ ಮಾಡಿ. ಕುಂಭರಾಶಿಯವರು ಅಕ್ಷಯ ತೃತೀಯದಂದು ನೀರು, ಕಾಲೋಚಿತ ಹಣ್ಣುಗಳು ಮತ್ತು ಗೋಧಿ ತುಂಬಿದ ಮಡಕೆಯನ್ನು ದಾನ ಮಾಡಿ. ಅಕ್ಷಯ ತೃತೀಯದ ದಿನದಂದು ಮಕರ ರಾಶಿ ಮತ್ತು ಕುಂಭ ರಾಶಿಗೆ ಸೇರಿದ ಜನರು ಬೆಳ್ಳಿ, ಚಿನ್ನ ಆಭರಣಗಳು, ಕಪ್ಪು ಎಳ್ಳನ್ನು ಹಾಗೂ ಕಪ್ಪು ಬಟ್ಟೆಯನ್ನು ಖರೀದಿ ಮಾಡಬಹುದು. ಇದರ ಜೊತೆಗೆ ಕಪ್ಪು ಬಣ್ಣದ ಯಾವುದಾದರೂ ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಎನ್ನಲಾಗುತ್ತದೆ. ಖರೀದಿಸುವುದು ಶುಭಕರವಾಗಿರುತ್ತದೆ. ನೀವು ಈ ರಾಶಿಯವರಾಗಿದ್ದರೆ ಈ ಶುಭ ದಿನದಂದು ಈ ವಸ್ತುಗಳನ್ನು ಮನೆಗೆ ಖರೀದಿಸಿ ಬನ್ನಿ. ಮೀನರಾಶಿ. ದಿನ ನೀವು ಅರಿಶಿಣದ ಕೊಂಬು, ಕಡಲೆ ಹಿಟ್ಟು ಮತ್ತು ಬಾರ್ಲಿಯಿಂದ ತಯಾರಿಸಿದ ಉತ್ಪನ್ನಗಳು, ಧಾರ್ಮಿಕ ಪುಸ್ತಕಗಳನ್ನು ದಾನ ಮಾಡಿ. ಅಕ್ಷಯ ತೃತೀಯದಂದು ನೀವು ಬಾರ್ಲಿ, ಚಿನ್ನ, ಅರಿಶಿಣ ಮತ್ತು ಬೇಳೆಕಾಳು ಪುಸ್ತಕಗಳನ್ನು ಹಾಗೂ ಕೊತ್ತಂಬರಿ ಸೊಪ್ಪನ್ನು ಅಕ್ಷಯ ತೃತೀಯ ದಿನ ಮನೆಗೆ ತರಬೇಕು ಎನ್ನಲಾಗುವುದು. ಇದರಿಂದ ನಿಮಗೆ ಲಾಭ ಸಿಗುತ್ತದೆ. ಇದು ಗುರುವಿನ ಆಶೀರ್ವಾದವನ್ನು ಪಡೆಯುವಂತೆ ಮಾಡುತ್ತದೆ ಎಂದು ನಂಬಲಾಗಿದೆ. ಇದರಿಂದಾಗಿ ಲಕ್ಷ್ಮೀ ದೇವಿಯು ಪ್ರಸನ್ನಳಾಗುತ್ತಾಳೆ ಎಂದು ಹೇಳಲಾಗುತ್ತದೆ. ಅಕ್ಷಯ ತೃತೀಯದಂದು ಯಾವ ಫಲಕ್ಕಾಗಿ ಯಾವ ವಸ್ತುವನ್ನು ದಾನ ಮಾಡಬೇಕು? ಸುಖ ಸಮೃದ್ಧಿಗಾಗಿ.
ಅಕ್ಷಯ ತೃತೀಯ ದಿನದಂದು 1 ಮಡಕೆ ನೀರನ್ನು ದಾನ ಮಾಡುವುದರಿಂದ ಮನೆಯಲ್ಲಿ ಸುಖ ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಹಣಕಾಸಿನ ಬಿಕ್ಕಟ್ಟು. ನೀವು ಹಣಕಾಸಿನ ಬಿಕ್ಕಟ್ಟಿನಿಂದ ತೊಂದರೆಗೊಳಗಾಗಿದ್ದರೆ ಅಕ್ಷಯ ತೃತೀಯ ದಿನದಂದು ವಸ್ತ್ರದಾನ ಮಾಡಿ. ಇದರಿಂದ ಸಾಲ ಬಾಧೆಯಿಂದ ಮುಕ್ತಿ ದೊರೆತು ಆರ್ಥಿಕ ಬಿಕ್ಕಟ್ಟಿನಿಂದ ಹೊರಬರಬಹುದು ಎಂದು ಹೇಳಲಾಗುತ್ತದೆ. ತಾಯಿ ಲಕ್ಷ್ಮಿ ಆಶೀರ್ವಾದಕ್ಕಾಗಿ. ನೀವು ಸಂಪತ್ತಿನ ಅಧಿದೇವತೆ ತಾಯಿ ಲಕ್ಷ್ಮಿ ಆಶೀರ್ವಾದವನ್ನು ಬಯಸಿದರೆ ಅಕ್ಷಯ ತೃತೀಯ ದಿನದಂದು ಅಗತ್ಯವಿರುವವರಿಗೆ ಎಳ್ಳು, ತುಪ್ಪ, ಉಪ್ಪು, ಅಕ್ಕಿ, ಬೇಳೆಕಾಳು ಮತ್ತು ಬೆಲ್ಲವನ್ನು ದಾನ ಮಾಡಿ. ವೈವಾಹಿಕ ಸಮಸ್ಯೆಗಳಿಂದ ಮುಕ್ತಿಗಾಗಿ. ನೀವು ನಿಮ್ಮ ವೈವಾಹಿಕ ಜೀವನದಲ್ಲಿ ತೊಂದರೆಗಳನ್ನು ಅನುಭವಿಸುತ್ತಿದ್ದರೆ ಅಕ್ಷಯ ತೃತೀಯ ದಿನದಂದು ಕುಂಕುಮವನ್ನು ದಾನ ಮಾಡುವುದು ತುಂಬ ಶುಭಕರ. ಇದರಿಂದ ವೈವಾಹಿಕ ಜೀವನದಲ್ಲಿ ಎದುರಾಗಿರುವ ಸಂಕಷ್ಟಗಳಿಂದ ಪರಿಹಾರ ದೊರೆತು ಜೀವನದಲ್ಲಿ ಪ್ರೀತಿ ಮರಳುತ್ತದೆ ಎಂದು ನಂಬಲಾಗಿದೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.